ಭಾರತದ ಮುಂದಿನ ಉಪರಾಷ್ಟ್ರಪತಿ ಯಾರು? ಈ ಪ್ರಶ್ನೆಗೆ ನಾಳೆ ಸಂಜೆ ಉತ್ತರ ಸಿಗಬಹುದು. ಬೆಳಗ್ಗೆ 10 ಗಂಟೆಗೆ ಮತದಾನ ಶುರುವಾಗ್ತಾ ಇದೆ. ಸಂಜೆ 6 ಗಂಟೆಗೆ ಫಲಿತಾಂಶ ಬರುತ್ತೆ. ಜಗದೀಪ್ ಧನ್ಕರ್ ರಾಜೀನಾಮೆಯ 50 ದಿನಗಳ ಬಳಿಕ ಮತದಾನ ಆಗ್ತಾ ಇದೆ. NDA ಇಂಡಿಯಾ ಮೈತ್ರಿಕೂಟದ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. NDA ಮೈತ್ರಿಕೂಟದಿಂದ CP ರಾಧಾಕೃಷ್ಣನ್ ಕಣದಲ್ಲಿ ಇದ್ದಾರೆ. ಇಂಡಿಯಾ ಕೂಟದಿಂದ ಅಭ್ಯರ್ಥಿಯಾಗಿ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾರೇ ಗೆದ್ದರೂ ದಕ್ಷಿಣ ಭಾರತಕ್ಕೆ ಉಪರಾಷ್ಟ್ರಪತಿ ಪಟ್ಟ ಖಚಿತ. ಉಪರಾಷ್ಟ್ರಪತಿ ಸ್ಥಾನ ದಕ್ಷಿಣ ಭಾರತಕ್ಕೆ ದಕ್ಕೋದು. ಇವರಿಬ್ಬರಲ್ಲಿ ಯಾರು ಗೆದ್ದರೂ ಅಷ್ಟೇ. ಬಲಾಬಲ ನೋಡಿದ್ರೆ ಲೋಕಸಭೆ ಪ್ಲಸ್ ರಾಜ್ಯಸಭೆ ಸೇರಿ 786 ಸದಸ್ಯರು ಇರ್ತಾರೆ. ಮ್ಯಾಜಿಕ್ ನಂಬರ್ 394. ಲೋಕಸಭೆ ಪ್ಲಸ್ ರಾಜ್ಯಸಭೆ ನಾವು ಚೆಕ್ ಮಾಡಿಕೊಂಡಾಗ NDA ಬಲ ಎಷ್ಟಿದೆ ಅಂತ ನೋಡಿದ್ರೆ 422 ಇದೆ. ಇಂಡಿಯಾ ಕೂಟದ್ದು 326 ಇದೆ. ಇತರೆ 33 ಜನದ್ದು ಬಲ ಇದೆ. ಅಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ಕಣ. ಇನ್ನು ಗೌಪ್ಯತೆ ಕಾಯ್ದುಕೊಂಡಿರ್ತಕ್ಕಂಥವು ಹಲವು ಪಕ್ಷಗಳಿವೆ. ಇದರಲ್ಲಿ BJP 7, BRS 4, ಅಕಾಲಿ ದಳ. ನಾವಿಲ್ಲಿ ಚೆಕ್ ಮಾಡಿಕೊಂಡಾಗ ಈ ಒಂದು ವಿಚಾರದಲ್ಲಿ BJPದಾಗಲೇ ನಾನು ಹೇಳ್ತಾ ಇದ್ದೆ ಟೋಟಲ್ ಆಗಿ NDAಗೆ 422 ಇದೆ, ಇಂಡಿಯಾಗೆ 326 ಇದೆ, ಇತರೆ 33 ಅಂತ ಹೇಳಿ. ಇನ್ನೊಂದು ಕಡೆ BRS ಚೆಕ್ ಮಾಡಿಕೊಂಡಾಗ 4 ಇದೆ. ಅಕಾಲಿ ದಳಕ್ಕೆ 1 ಇರೋದಿಲ್ಲಿ. ZPM 1 ಇದೆ. VOTTP 1, ಸಂಸದ ಅಲ್ಲಿಂದ 1 ಸಂಸದ ಅಲ್ಲಿರ್ತಾರೆ. 3 ಪಕ್ಷೇತರರು ಕೂಡ ಇದರಲ್ಲಿದ್ದಾರೆ. ತಾವು ಯಾರಿಗೆ ಮತ ಹಾಕ್ತೀವಿ ಅಂಥೇಳಿ ಇವ್ರು ಯಾರ ಹತ್ರನೂ ಹೇಳಿಲ್ಲ. ಇವೆಲ್ಲರ ಮತಗಳ ಸಂಖ್ಯೆ ಒಟ್ಟು 17 ಇರ್ತವೆ. ಅಡ್ಡ ಮತದಾನದ ಭಯ ಕೂಡ ಜೋರಾಗಿದೆ ಇಲ್ಲಿ. ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಮತ ಚಲಾಯಿಸ್ತಾರೆ. ಬಲಾಬಲದಲ್ಲಿ ನೋಡಿದ್ರೆ ಮುನ್ನಡೆಯಲ್ಲಿ NDA ಕಾಣಿಸ್ತಾ ಇದೆ. NDA ಅಭ್ಯರ್ಥಿ CP ರಾಧಾಕೃಷ್ಣನ್ ಗೆಲುವು ಬಹುತೇಕ ಖಚಿತ ಅಂತ ಹೇಳ್ತಾ ಇದ್ದಾರೆ. NDA ಅಭ್ಯರ್ಥಿ ರಾಧಾಕೃಷ್ಣನ್ 439 ಮತಗಳನ್ನು ಪಡೆಯುವಂತಹ ನಿರೀಕ್ಷೆ ಇದೆ. ವಿರೋಧ ಪಕ್ಷದ ಅಭ್ಯರ್ಥಿ ರೆಡ್ಡಿ 324 ಮತಗಳನ್ನು ಪಡೆದುಕೊಳ್ಳಬಹುದು ಅಂತ ನಿರೀಕ್ಷೆ ಇದೆ. ಆದರೂ ರಹಸ್ಯ ಮತದಾನದಲ್ಲಿ ಅಡ್ಡ ಮತದಾನ ಕೂಡ ಆಗಬಹುದು. ಅಡ್ಡ ಮತದಾನ ಪಕ್ಷಗಳ ಊಹೆಯನ್ನೇ ಬುಡಮೇಲು ಕೂಡ ಮಾಡಬಹುದು. ಆದ್ದರಿಂದ ಎರಡೂ ಕಡೆಗಳಲ್ಲಿ ಪೂರ್ಣ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಇವತ್ತು ದೆಹಲಿಯಲ್ಲಿ ಸಂಸದರಿಗೆ ಅಣಕು ಮತದಾನ ನಡೆಯಿತು. NDA ಇಂಡಿಯಾ ಮೈತ್ರಿಕೂಟದಿಂದ ಅಣಕು ಮತದಾನ ಆಗುತ್ತೆ. ತಾವು ಸಂಸದರಿಗೆ ಹೇಗೆ ವೋಟ್ ಮಾಡಬೇಕು ಅಂತೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ.